Good morning, friends. Welcome back to my YouTube channel. ಇವಾಗ ಟೈಮ್ ಬಂದು 9:30 ಬೆಳಿಗ್ಗೆ. ಸೊ ನಾವು ನೈಟು 10:30 ಮಂತ್ರಾಲಯ ಹೊರಟು ಸೊ ರೀಚ್ ಆಗಿದ್ದು 3:30 ನೈಟ್. ಸೊ 5 hours ಜರ್ನಿ ಮಂತ್ರಾಲಯದಿಂದ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸೊ ವಿ ಆರ್ ರೈಟ್ ನಾವ್ ಇನ್ ಹೈದ್ರಾಬಾದ್. ಸೊ ಹೈದ್ರಾಬಾದಲ್ಲಿ ಇದ್ದೀವಿ. ಸೊ ಹೈದ್ರಾಬಾದಿಗೆ ಏನಕ್ಕೆ ಬಂದ್ವಿ ಅಂತಂದ್ರೆ ಇಟ್ಸ್ ಲೈಕ್ ಎ ಪ್ಲಾನ್ ಬಿ. ನಾವು ಆಕ್ಚುಲಿ ನೈಟ್ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗಿತ್ತು. ಸೊ ಏನು ಇಲ್ಲೇ ಹತ್ರ ಹೈದ್ರಾಬಾದೇ ಇದೆ, ಸೊ ಇದು ನೋಡ್ಕೊಂಡು ಹೋಗ್ಬಿಡೋಣ, ಹೈದ್ರಾಬಾದಿಗೆ ಬಂದಿದ್ದೀವಿ, ಸೊ ಇಲ್ಲೇ ಏನಾದ್ರು ಬೆಸ್ಟ್ ಪ್ಲೇಸಸ್ ಇದೆ ವಿಸಿಟ್ ಮಾಡೋಣ ಅನ್ನೋದಕ್ಕೆ ನಾವು ಪ್ಲಾನ್ ಬಿನ ಮಾಡಿದ್ವಿ. ಸೊ ಈಗ ಹೈದ್ರಾಬಾದ್ ಅಲ್ಲಿ ಇದೀವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಇವತ್ತಿನ ವ್ಲಾಗಿಂಗ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಸೊ ನಾನು ಹೈದ್ರಾಬಾದಿಗೆ ಬಂದಿದ್ದು ವೆರಿ ಫಸ್ಟ್ ಟೈಮ್, ಬಟ್ ಅದ್ರಲ್ಲೂ ಈ ಪ್ಲೇಸ್ ನೋಡ್ಬೇಕಂತಾನೆ ನಾನು ಕಂಪ್ಲೀಟ್ಲಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಂಟೈರ್ ಡೇ ಇವತ್ತು ನಾವು ಈ ಪ್ಲೇಸ್ ಅಲ್ಲಿ ಹೈದ್ರಾಬಾದ್ ಅಲ್ಲಿ ಇವತ್ತು ನಾವು ಸ್ಪೆಂಡ್ ಮಾಡ್ತೀವಿ. ನಿಮ್ಗೆ ಕಂಪ್ಲೀಟ್ಲಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಡೆಫಿನೆಟ್ಲಿ ಅನ್ಸುತ್ತೆ ಅಂಡ್ ಇಟ್ ವಿಲ್ ಬಿ ಸರ್ಪ್ರೈಸಿಂಗ್ ಆಲ್ಸೋ. ಈಗ ಜಸ್ಟ್ ಎಂಟ್ರಿ ಬಂದಿದೀವಿ. ಸೊ ಟಿಕೆಟ್ಸ್ ಕೌಂಟರ್ ಅಲ್ಲಿ ಇದೀವಿ. ಸೊ ಪ್ರೈಸಸ್ ಎಲ್ಲ ಚೆಕ್ ಮಾಡಬೇಕು. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ನನ್ನ ಮಗಳು 3 ವರ್ಷದವಳಿದ್ದಾಳೆ, ಅವಳದು ಹೈಟ್ ಬೇಸಿಸ್ ಮೇಲೆ ಟಿಕೆಟ್ ಅಂತೆ. ಸೊ ಅಡಲ್ಟ್ಸ್ಗೆ 1,500 ಪ್ಲಸ್ GST. ಸೊ ಮಕ್ಕಳಿಗೆ 1,350 ಪ್ಲಸ್ GST ಇದೆ. ಸೊ ಅವಳ ಹೈಟ್ ಎಷ್ಟು ಬರುತ್ತೆ ಫಸ್ಟ್ ನೋಡ್ಬೇಕು, ಆಮೇಲೆ ಅವಳ ಟಿಕೆಟ್ ತಗೋಬೇಕಾ ಬೇಡ ಅನ್ನೋದು ಡಿಸೈಡ್ ಆಗುತ್ತೆ. ಬನ್ನಿ. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ರಾಮೋಜಿ ಫಿಲಮ್ ಸಿಟಿದು ಕಂಪ್ಲೀಟ್ ಮ್ಯಾಪ್ ಇದೆ ಇದರಲ್ಲಿ. ಸೊ ಹೆಂಗೆ ಏನೇನಿದೆ ಇದರಲ್ಲಿ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್, ಸ್ಟುಡಿಯೋ ಟೂರ್ ಕಂಪ್ಲೀಟ್ ಇದೆ ಇದರಲ್ಲಿ. ಸೊ ಹಾಗೆಯೇ ಶಾಪಿಂಗು, ಅಡ್ವೆಂಚರ್ ಗೇಮ್ಸು, ಸೊ ಇದೆಲ್ಲನೂ ಇಲ್ಲಿ ಇನ್ಕ್ಲೂಡೆಡ್ ಇದೆ. ಸೊ ಪ್ರೈಸಸ್ ಬಂದು 1,870 ಅಡಲ್ಟ್ಸಿಗೆ, ಮತ್ತು ಕಿಡ್ಸಿಗೆ ಬಂದು 1,550. ಸೊ ಜಸ್ಟ್ ಒಂದು 300 ರೂಪೀಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ಬಟ್ ಆದರೂ ಅವಳದು ಜಸ್ಟ್ ಹೈಟ್ ಬಂದು 33 ಎಲಿಜಿಬಿಲಿಟಿ ಇತ್ತು. ಅದ್ರ ಕೆಳಗಡೆ ಕಮ್ಮಿ ಇದ್ರೆ ಇತ್ತು, ಬಟ್ ಅವಳದು 36 ಬಂದ್ಬಿಡ್ತು. ಟಿಕೆಟ್ ತಗೊಳ್ಳೇಬೇಕು ಅವಳಿಗೆ. ಸೊ ಬನ್ನಿ ಟಿಕೆಟ್ ಕೌಂಟ್ರಿಗೆ ಹೋಗೋಣ. ಸೊ ಟಿಕೆಟ್ ಇವಾಗ ತಗೊಂಡ್ವಿ. ಸೊ 3 ಟಿಕೆಟ್ ತಗೊಂಡಿದ್ದೀವಿ. ಆ್ಯಕ್ಚುಲಿ ಶಮಿಕಂದ್ ಹೈಟ್ ಬಂದು 36 ಇಂಚ್ ಇತ್ತು, 33 ಎಲಿಜಿಬಿಲಿಟಿ, 3 ಇಂಚಸ್ ಜಾಸ್ತಿ ಇತ್ತು. ಬಟ್ ಆದರೂ ನೋಡೋಣ, ಏನೋ ಅವಳಿಗೊಂದು ಟಿಕೆಟ್ ತಗೊಂಡಿಲ್ಲ, ಹಂಗೆ ಮ್ಯಾನೇಜ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಬನ್ನಿ ನೋಡೋಣ ಟಿಕೆಟ್ ಕೌಂಟರ್ ಚೆಕ್ಔಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂತೇಳಿ. ಸೊ ಇದು ಬಂದ್ಬಿಟ್ಟು ಟಿಕೆಟ್ ಚೆಕ್ ಇನ್ ಕೌಂಟರ್ ಇದು. ಸೊ ಇಲ್ಲೆಲ್ಲ ಟಿಕೆಟ್ಸ್ ಎಲ್ಲ ಚೆಕ್ ಇನ್ ಎಲ್ಲ ಮಾಡ್ತಿದ್ದಾರೆ. ಸೊ ಇಲ್ಲೆಲ್ಲ ಗೊಂಬೆಗಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಗೊಂಬೆಗಳು ನೋಡಿ ಎಲ್ಲ ಕೋತಿ 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 ಎಲ್ಲಿ ಶಮಿಕಾ ಯಾಕೆ ಎದುರ್ತಾಳೆ, ಬಾ ನೋಡನ್ ಬಾ. ಗೊಂಬೆ ಸೆಕೆಂಡ್ ಕೊಡ್ತೈತ್ ಬಾ, ಇಲ್ಲಿ ಬಾ, ಸೆಕೆಂಡ್ ಕೊಡ್ತೈತ್ ಬಾ, ಇಲ್ಲಿ ನಾನಿದ್ದೀನಿ ಬಾ ಜೊತೆ. ಸೆಕೆಂಡ್ ಕೋತಿ 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 ಶಮಿಕಾ ಇಲ್ಲಿ ನೋಡು. ಅಲ್ಲೇ ಅಡ್ಡ ಡ್ಯಾನ್ಸ್ ಮಾಡ್ತಾಳೆ, ಡ್ಯಾನ್ಸ್. ಶಮಿಕಾ ಎದ್ಕೊಂಡ್ಬಿಟ್ಟಿದ್ದಾಳೆ, ಗೊಂಬೆ ಏನೋ ಮಾಡ್ತಾಳೆ, ಡ್ಯಾನ್ಸ್. ಸೊ ಟಿಕೆಟ್ ಚೆಕ್ ಇನ್ ಆಯ್ತು, ಬಂದ್ವಿ. ಬಟ್ ಶಮಿಕನ್ ಹೈಟ್ 36 ಇಂಚಸ್ ಇತ್ತು, 33 ಎಲಿಜಿಬಲ್. ಬಟ್ ಫೈನಲಿ ಅವರು ಬಿಟ್ರು, ಏನು ಟಿಕೆಟ್ಸ್ ಏನು ಕೇಳಲಿಲ್ಲ. ಸೊ 1,500 ರೂಪೀಸ್ ಉಳಿಸಿದ್ವಿ ನಾವು ಅದರಿಂದ. ಬಟ್ ಆ ಪೊಲೀಸ್ ಮೇಡಮಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಸೊ ಇವಾಗ ಇಲ್ಲಿ ಬಸ್ಸಸ್ ರೆಡಿ ಇದೆ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ಇಲ್ಲಿ ನೋಡಿ, ಒಂದು ಅಟ್ರಾಕ್ಟಿವ್ ಆಗಿದೆ, ಚಿಕ್ಕದಾಗಿ ಒಂದು ಬಸ್ ಇದೆ ಇಲ್ಲಿ. ಸೊ ಇಲ್ಲಿ ಸುಮಾರು ಬಸ್ಸಸ್ ವೇಟಿಂಗ್ ಇದೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಒಳಗಡೆ ನಮಗೆಲ್ಲ ತೋರಿಸೋದಕ್ಕೆ
ಎಲ್ಲಾನು ಇವರು ಬಸ್ ಫೆಸಿಲಿಟಿ ಮಾಡಿದ್ದಾರೆ. ಸೊ ನಾವು ಸಹ ಬಸ್ಗೆ ಹೋಗಬೇಕು, ಯಾಕಂದರೆ ರಾಮೋಜಿ ಫಿಲಮ್ ಸಿಟಿ ಬಂದು 2000 ಎಕರೆ ಇದೆ, ತುಂಬಾ ದೊಡ್ಡದಿದೆ. ಸೊ ಇಲ್ಲೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಅದೆಲ್ಲ ಆಗೋದಿಲ್ಲ, ತುಂಬಾ ಪ್ಲೇಸಸ್ ನೋಡೋದಿರೋದ್ರಿಂದ ಸೊ ಟೈಮ್ ಜಾಸ್ತಿ ಬೇಕಾಗುತ್ತೆ ಅನ್ನೋದಕ್ಕೆ ಇವರು ಬಸ್ ಮಾಡಿದ್ದಾರೆ. ಸೊ ಯಾವ್ಯಾವ ಪ್ಲೇಸಸ್ಸಲ್ಲಿ ಎಲ್ಲೆಲ್ಲ ನಿಲ್ಲಿಸ್ಬೇಕೋ ಅಲ್ಲೆಲ್ಲ ನಿಲ್ಲಿಸ್ತಾರೆ. ಸೊ ಬೇರೆ ಪ್ಲೇಸಸ್ಸಿಗೆ ಅಲ್ಲಿಂದ ಹೋಗ್ಬೇಕಾದ್ರೆ ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬೇರೆ ಬಸ್ಸಸ್ಸಿಗೆಲ್ಲ ಹೋಗ್ಬೋದು. ಸೊ ಬನ್ನಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ. ಸೊ ನೆಕ್ಸ್ಟ್ ಯಾವ್ಯಾವ ಪ್ಲೇಸಸ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಬಸ್ಸಲ್ಲಿ ನೋಡ್ತಾ ಇದ್ದೀವಿ. Largest film city, recognized by Guinness World Records, is spread over 2,000 acres. Make-believe film sets, interactive attraction. ಸೊ ನಾವಿವಾಗ ಬಸ್ಸಿಂದ ಇಳಿದ್ಬಿಟ್ಟು ಫಸ್ಟ್ ಅಡ್ವೆಂಚರ್ ಕಾಂಬೋ ಬಂದು ನಮ್ದ್ರಲ್ಲಿ. ಸೊ 4-wheeler ಬೈಕ್ ರೈಡ್ ಇತ್ತು, ಬಟ್ ಆ್ಯಕ್ಚುಲಿ ಇದರಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ಸು, 1200 rupees ಪರ್ ಪರ್ಸನ್ ಅಂತೆ. ಸೊ ಟ್ರ್ಯಾಕ್ ಎಲ್ಲ ತುಂಬ ದೊಡ್ಡದಾಗಿದೆ. ನಾನೆಲ್ಲ ಬೆಂಗಳೂರಲ್ಲೆಲ್ಲ ರೈಡೆಲ್ಲ ಮಾಡಿದ್ದೀನಿ. ಸೊ ಅಡ್ವೆಂಚರ್ ಲ್ಯಾಂಡ್ ಇಲ್ಲಿದೆ. ಸೊ ಇಲ್ಲಿ ನಮಗೆ ಈ ಕೂಪನ್ಸಲ್ಲಿ ಅಂದರೆ ಇಲ್ಲಿ ಕಾಣಿಸ್ತದೆಲ್ಲ ಗ್ರೀನ್ ಕಲರ್. ಸೊ ಇದು ಅಡ್ವೆಂಚರ್ ಗೇಮ್ಸ್ ಇದೆ. ಇದರಲ್ಲಿ ಎನಿ 4ನ ಸೆಲೆಕ್ಟ್ ಮಾಡ್ಕೊಂಡು ಆಡಬೇಕು ನಾವು. ಸೊ ಜಿಪ್ ಲೈನ್ ಆಡ್ತಾ ಇದ್ದೀನಿ ನಾನು. ಜಿಪ್ ಲೈನ್ಗೆ ರೆಡಿ ಆಗಿದ್ದೀನಿ. ಈಗ ಜಿಪ್ ಲೈನ್ ಆಡಕ್ಕೆ ಹೋಗ್ಬೇಕು. ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಜಿಪ್ ಲೈನ್ಗೆ ಹೋಗ್ಬೇಕು. ಓಕೆ, ಈಗ ರೆಡಿ, ಜಿಪ್ ಲೈನ್ ಹೋಗ್ತಾ ಇದ್ದೀನಿ. ಓಕೆ, ಡನ್. ಓ, ಇವಾಗ ಜಿಪ್ ಲೈನ್ ಗೇಮ್ ಮುಗೀತು. ಅಬ್ಬಾ ಏನ್ ಹೈಟು, ಏನೋ ಅಲ್ಲಿಂದ ಫಸ್ಟಿಗೆ ಬಿಟ್ಟಿದಾಗ ಪೀಜ್ ಔಟೇ ಆಗೋಗಿತ್ತು. ಆಮೇಲೆ ಬರ್ತಾ 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 ದೇವ್ರ ಹೆಸರೆಲ್ಲ ನೆನ್ಸ್ಕೊಂಡು ಆಮೇಲೆ ನಿಧಾನಕ್ಕೂ ಬಂದೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸು, ಖಂಡಿತ ಟ್ರೈ ಮಾಡಿ ಎಲ್ಲರೂ. ಜಿಪ್ ಗೇಮ್ ಮಾತ್ರ ಸೂಪರ್ ಆಗಿದೆ. ಅಮ್ಮ ಬಂದು ನೋಡ್ದ ಹೆಂಗೆ ಬಂದ ಹೇಳಿ ಅಮ್ಮ? ಓಯ್ ಅಂತ ಬಾ ಅಮ್ಮ, ಕೇಳ್ಬಾ ಹೆಂಗಿತ್ತು ಅಂತ ಬಾ. ಇವಾಗ ಆಟ ಆಡ್ಬಿಟ್ಟು ಬಂದಿದ್ದಾಳೆ. ಹೆಂಗಿತ್ತಮ್ಮ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತು, ಭಯ ಏನಾಗ್ಲಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದ್ರು ಖುಷಿ ಆಯ್ತು. ಕಣ್ ಮುಚ್ಕೊಂಡ್ರೆ ಬರ್ತಾ ಇದ್ದೆ ಅಲ್ಲಿಂದ? ಇಲ್ಲ, ಕಣ್ ತಕೊಂಡೇ ಇದ್ದೆ. ನಿಮಗ್ ನೋಡೋರಿ ಆ ತರ ಕಾಣಿಸಿದೆ ಬಿಸ್ತಲ್ ಅಷ್ಟೇ. ತುಂಬಾ ಸೂಪರ್ ಆಗಿದೆ. ಯಾರು ಬರ್ತೀರಾ ರಾಮೋಜಿ ಫಿಲಮ್ ಸಿಟಿ, ಯಾರು ಇಂಟ್ರೆಸ್ಟ್ ಇದೆ ಒಂದ್ಸಲ ಹೈದರಾಬಾದ್ ವಿಸಿಟ್ ಆಗಿ. ತುಂಬಾ ಅಂದ್ರೆ ತುಂಬಾ ಸೂಪರ್ ಆಗಿದೆ. ಸ್ವಲ್ಪ ಫೀಸ್ ಔಟ್ ಆಗುತ್ತೆ, ಆಮೇಲೆ ಫೀಸು ಆಮೇಲೆ ಏನೂ ಇಲ್ಲ, ನಾರ್ಮಲ್ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ದೇವ್ರ ನೆನ್ಸ್ಕೋಬೇಕಾಗುತ್ತೆ. ಇಲ್ಲ, ನೆನ್ಸ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ದೇವ್ರ ಕಳ್ಸಿರ್ತಾನೆ ಆ ಕಡೆಯಿಂದ ಈ ಕಡೆಲ್ಲ ದೇವ್ರ ಕರ್ಕೊಳ್ಳೋದು. ಕೆಳಗಡೆ ಸ್ವಲ್ಪ ಸೆಂಟ್ರಲ್ ಬಂದಾಗ ದೇವ್ರು ಹಂಗೆ ಮೇಲೆ ಜ್ಞಾಪಿಸ್ತಾನ ಒಂದ್ಸಲ ಆಮೇಲೆ ನಾರ್ಮಲ್ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನಾವ್ ಇವಾಗ ಬಸ್ಸಿಂದ ಇಳಿದು ಅಡ್ವೆಂಚರ್ ಗೇಮ್ ಆಡ್ಬಿಟ್ಟು ನೆಕ್ಸ್ಟ್ ಈಗ ನಾವು ಭಾಗವತಂ ಇರೋದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಮಹಾಭಾರತದ ಕುರಿತಾಗಿ ಸನ್ನಿವೇಶದ ಎಷ್ಟು ಚೆನ್ನಾಗಿದೆ ವಿಡಿಯೋ ಅಂತ ಹೇಳಿ. ರೈಲ್ವೆ ಸ್ಟೇಷನ್. ಸೊ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ಶೂಟಿಂಗ್ ಆಗಿದೆ. ಇದು ಹಳೇ ಕಾಲದ ಸೆಟಪ್ ಇದು, ರೈಲ್ವೆ ಇಂಜಿನ್ ಎಲ್ಲ. ನಾವು
ಟ್ರೈನ್ ರಿಸರ್ವ್ ಆಗಿರೋ ಸೀಟ್ ಬಿಟ್ರೆ ಇದನ್ನ ಯಾವ್ದು ನೋಡೇ ಇರೋದಿಲ್ಲ ನಾವು. ಅದು ಸೆಟಪ್ ಅಲ್ಲೂ ರಿಯಾಲಿಟಿ ತರಾನೇ ತೋರಿಸಿದ್ದಾರೆ. ನೀವು ರೈಲ್ವೆ ಬೋಗಿಗಳು, ಸೊ ಕಂಪ್ಲೀಟ್ ರೈಲ್ವೆದು ಏನು ಶೂಟಿಂಗಿಗೆ ಬೇಕಾಗಿರೋಂಥ ಪ್ರತಿ ಒಂದು ಇಲ್ಲೇ ಇರುತ್ತೆ ನೋಡಿ. ಇಲ್ಲಿ ಬರ್ದಿದ್ದಾರೆ ರಾಮೇಶ್ವರಂ ಎಕ್ಸ್ಪ್ರೆಸ್ ಅಂತ. ಇಲ್ಲಿ ನೋಡಿ ಈ ಟ್ರೈನ್ ಮೇಲೆ. ಮತ್ತೆ ಬನ್ನಿ ಒಳಗಡೆ ಹೋದ್ರೆ ರಿಯಲ್ ಎಕ್ಸ್ಪೀರಿಯನ್ಸ್ ಟ್ರೈನ್ ಒಳಗೆ ಹೇಗಿರುತ್ತೆ ಅಂತ. ಸೇಮ್ ಒಳಗಡೆ ಟ್ರೈನಲ್ಲಿ ಹೋದ್ರೆ ಎಲ್ಲ ಹೇಗೆಲ್ಲ ಇರುತ್ತೆ ಸೇಮ್ ಸೆಟಪ್ ಅದು ಹೇಗಿದೆಯೋ ಹಾಗೇನೆ ಇದೆ. ಇದೆಲ್ಲ ಓಕೆ, ಬಟ್ ನನಗೆ ಇದ್ರಲ್ಲಿ ಡೌಟ್ ಬಂದಿದ್ದೇನೆಂದ್ರೆ ಈ ಟ್ರೈನ್ ಹೆಂಗೆ ಮೂವ್ಮೆಂಟ್ ಮಾಡ್ತಾರೆ, ಹೆಂಗೆ ಮೂವ್ ಮಾಡ್ತಾರೆ ಎಲ್ಲ ಅದನ್ನ ನೋಡ್ಬೇಕು. ಯಾಕಂದ್ರೆ ಟ್ರೈನಲ್ಲಿ ಯೂಶಲಿ ಟ್ರ್ಯಾಕ್ ಇರುತ್ತೆ, ಟ್ರೈನಲ್ಲಿ ಇಂಜಿನ್ ಇರುತ್ತೆ, ಮೂವ್ಮೆಂಟ್ ಮಾಡ್ತಾರೆ. ಇದು ಮಜಾ ಏನು ಅಂತ ಹೇಳಿದ್ರೆ ನಾನು ಅವಾಗಲೇ ಅಬ್ಸರ್ವ್ ಮಾಡಿದೆ. ಏನಂತ ಹೇಳಿದ್ರೆ ಕೆಳಗಡೆ ಟೈರ್ ಹಾಕ್ಬಿಟ್ಟವ್ರೆ. ಅಲ್ಲಿ ನೋಡ್ರಿ ಅಲ್ಲಿ ನಮಗಷ್ಟು ಗಿಮಿಕ್ ಮಾಡ್ತಾವ್ರೆ ರೈಲು ಅಂತ ತೋರಿಸಿ, ರೈಲ್ವೆ ಸ್ಟೇಷನ್ ತೋರಿಸ್ಬಿಟ್ಟು ಕೆಳಗಡೆ ಟೈರ್ ಹಾಕಿ ಬಸ್ ತರ ಓಡಿಸ್ತಾರ ಇಲ್ಲಿ. मैडम जी आप भाग के आना है, वो हाथ पकड़ना है. चेन्नई एक्सप्रेस में देखा है ना आप? हाँ. ಸೊ ಇಲ್ಲಿ ನೋಡಿ ಚೆನ್ನೈ ಎಕ್ಸ್ಪ್ರೆಸ್ ಫಿಲಮ್ನ ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಇಲ್ಲಿ ಸ್ವಲ್ಪ ಸಜೆಷನ್ ಕೊಡೋಣ. मैडम जी आप ऐसे भाग के आना है, सर ने आपका हाथ पकड़ना है, चेन्नई एक्सप्रेस रिक्रिएट करना है आप दोनों. ಸೊ ನೀವು ನೋಡ್ತಾ ಇದ್ರಲ್ಲ, ಈ ಬಸ್ ಸುಮಾರು ಒಂದು 20 ರಿಂದ 30 ವರ್ಷದ ಹಳೇದಿದೆ. ಹಳೇ ಕಾಲದ್ದು ಅಂದ್ರೆ ಒಂದು 30 ವರ್ಷದ ಹಿಂದೆ ಇರೋ ಲೈಲ್ಯಾಂಡ್ ಕಂಪ್ನಿ ಇದು ಬಸ್ ಇದು ಇಂಜಿನ್ ಇದು. ಸೊ ಇದು ರಾಮೋಜಿ ಫಿಲಂ ಸಿಟಿ ಅಂತಾನೆ ಮಾಡಿಫಿಕೇಶನ್ ಮಾಡಿರೋದು. ತುಂಬಾ ಅಟ್ರಾಕ್ಟಿವ್ ಬಸ್ಗಳು. ಸೊ ಬಸ್ಸಸ್ ಬಂದು ಇಲ್ಲಿಂದನೇ ತಿರುಪತಿಗೆ 4-5 ಬಸ್ಗಳನ್ನ ಕೊಟ್ಟಿದಾರಂತೆ. ಸೊ ನಾನು ಡ್ರೈವರ್ ಇಂದ ಮಾಹಿತಿನ ತಿಳ್ಕೊಂಡೆ. ಸೊ ತುಂಬಾನೇ, ನೀವು ಯಾರಾದ್ರೂ ತಿರುಪತಿಲಿ ಬಸ್ಸಲ್ಲಿ ಓಡಾಡಿದ್ರೆ, ಇನ್ ಕೇಸ್ ನೀವು ಅಲ್ಲಿ ಓಡಾಡಿಲ್ಲ ಅಂತ ಹೇಳಿದ್ರೆ, ರಾಮೋಜಿ ಫಿಲಂ ಸಿಟಿ ಬಂದಾಗ ಇದನ್ನ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಯಾಕಂದ್ರೆ ಇದು ತುಂಬಾ ಓಪನ್ ಏರ್ ಕಂಡೀಷನ್ ಬಸ್, ತುಂಬಾನೇ ಚೆನ್ನಾಗಿದೆ. ಮತ್ತೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಸೊ ಅದೇ ಬಸ್ ಇದು. ಬನ್ನಿ ಈ ಬಸ್ನ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಇದ್ರದ್ದು ಎಕ್ಸ್ಪೀರಿಯನ್ಸ್ ನಾವು ಮಾಡೋಣ ಅಂತೆ. ನೋಡಿ ಎಷ್ಟು ಆರಾಮಾಗಿದೆ ಅಂತ ಹೇಳಿದ್ರೆ, ಸೀಟ್ಸ್ ಎಲ್ಲ ಫುಲ್ ಖಾಲಿ ಇದೆ. ಆಮೇಲೆ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿದ್ರೆ, ಮಳೆ ಬಂದರೆ ಮಳೆ ನೀರು ಒಳಗೆ ಬರೋದಂತೂ ಗ್ಯಾರಂಟಿ. ಚಳಿ ಅಂದರೆ ಚಳಿನೂ ಅನುಭವಿಸ್ಬೇಕು. ಬೇಸಿಗೆ ಕಾಲದಲ್ಲಿ ಮಾತ್ರ ಒಳ್ಳೆ ಏರ್ ಕಂಡೀಷನ್ ಇರುವಂಥದ್ದು ಬಸ್ ಇದು. ಸೊ ಟ್ರಾವೆಲ್ ಮಾಡೋಣ. ಸೊ ಸ್ಟಾರ್ಟ್ ಆಯಿತು, ಬಸ್ ಹೊರಡ್ತಾ ಇದೆ. ಡ್ರೈವರಿಗೆ ಮಾತ್ರನೇ ಗ್ಲಾಸ್ ಇದೆ, ಬಿಟ್ಟರೆ ನಮಗೆ ಸೈಡಲ್ಲೆಲ್ಲ ಫುಲ್ ಓಪನ್ ವ್ಯೂ ಇದೆ. ಪಕ್ಕದಲ್ಲೂ ಸೇಮ್ ಅದೇ ಥರ ಬಸ್ ನಿಂತ್ಕೊಂಡಿದೆ ನೋಡಿ ಹೇಗಿದೆ ಅಂತೇಳಿ. ಬಟ್ ಈ ಸಿಸ್ಟಮ್ ಈ ಥರ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಇದು. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಯಾವ್ಯಾವ ಫಿಲಮ್ಸ್ ಎಲ್ಲ ಶೂಟ್ ಮಾಡಿದ್ದಾರೆ ಅಂತೇಳಿ ಮೇಲ್ಗಡೆಲ್ಲ ಪೋಸ್ಟರ್ಸ್ಗಳೆಲ್ಲ ಹಾಕಿದ್ದಾರೆ. ಪುಷ್ಪ 2 ಫಿಲಮ್ಮು, ಮತ್ತು ಅಷ್ಟಲ್ಲಿ ದೂರದಲ್ಲಿ KGF ಇದೆ ಪೋಸ್ಟರ್ಸಲ್ಲೆಲ್ಲ. ಸೊ ತುಂಬ ಮೂವೀಸ್ ಅಲ್ಲಿ ನೋಡಿದ್ರೆ ಸೂರ್ಯವಂಶಿ. ಸೊ ಹೀಗೆ ಸುಮಾರು ಫಿಲಮ್ಸ್ಗಳಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಟೈಮ್ ಮಾತ್ರ ಹೆಂಗೆ ಹೋಗ್ತದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಆಲ್ರೆಡಿ ಇವಾಗ 1 ಗಂಟೆ ಆಗಿದೆ ಟೈಮು. ಮತ್ತೆ ಇಲ್ಲೆಲ್ಲ ಕಾಣಿಸ್ತಾ ಇದೆಲ್ಲ ದೊಡ್ಡ ದೊಡ್ಡ ರೂಮ್ಸ್ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಆ ರೂಮ್ಸ್ಗಳೆಲ್ಲ ಇದು ಶೂಟಿಂಗಿಗೆ ಅಂತ ಹೇಳ್ಬಿಟ್ಟು ಒಳಗಡೆ ಒಂದು ಸೆಟ್ಗೆ ಅಂತೇಳಿ ಮಾಡಿರುವಂಥದ್ದು. ಸೊ ಅಲ್ಲಿ ಪ್ಯಾರಡೈಸ್ ಫಿಲಮ್ದು ಪೋಸ್ಟರ್ ಹಾಕಿದ್ದಾರೆ. ಸೊ ಕಂಪ್ಲೀಟ್ ಶೂಟಿಂಗ್ ಸೆಟ್ಸ್ಗಳು, ಅಂದ್ರೆ ಅವ್ರ ಒಳಗಡೆನೆ ಶೂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು ಇದು ಫಸ್ಟ್ ಟೈಮು, ಅದು ಓಪನ್ ಬಸ್ಸಲ್ಲಿ. ಈ ಕಡೆ ನೋಡಿದ್ರೆ ಹಿಂಗೆ ಎಗರ್ ಬಿಡ್ಬೋದು, ಅಷ್ಟು ಫ್ರೀ ಆಗಿದೆ. ಈ ಕಡೆ ಸೆಂಟ್ರಲ್ ಜೈಲ್ ಸೆಟ್ ಇದೆ ನೋಡಿ ಈ ಕಡೆ. ತುಂಬಾ ಸೆಟ್ಗಳು ಇಲ್ಲಿ ಫಿಲಮ್ಗೆ ಯಾವ ತರ ಬೇಕು ಕಂಪ್ಲೀಟ್ ಆಗಿ ಎಲ್ಲಾ ತರ ಸೆಟ್ಗಳಂತೂ ರೆಡಿನೇ ಇದೆ ಇಲ್ಲಿ. ಏನೋ ಜಸ್ಟ್ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗೋ ಅಷ್ಟು ಲೆವೆಲ್ಗೆ ಎಲ್ಲಾ ತರ ಸೆಟಪ್ ಮಾಡ್ಬಿಟ್ಟಿದ್ದಾರೆ ಆಗ್ಲೇನೆ.
ನಾವು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ಬಾಹುಬಲಿ ಸೆಟ್ ಹತ್ರ ಬಂದಿದ್ದೀವಿ. ಸೊ ಬಾಹುಬಲಿ ಫಿಲಮ್ಗೋಸ್ಕರ ಇಲ್ಲೇನೆ ಕಂಪ್ಲೀಟ್ ಸೆಟ್ ಹಾಕಿ ಮಾಡಿದ್ದು. ಸೊ ಆಚೆ ಕಡೆಯಿಂದ ನೀವು ನೋಡ್ತಿರ್ಬೋದು. ಸೊ ನಾವು ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಫ್ರಂಟಿಂದ ಇದೆಲ್ಲ ಹೆಂಗಿತ್ತು ನೋಡಿ. ಸುಮಾರು ವರ್ಷ ಆಯ್ತು ಬಾಹುಬಲಿ ಫಿಲಮ್ ಶೂಟ್ ಮಾಡಿ. ಈಗ ಹೇಗೆಲ್ಲ ಆಗಿದೆ, ಹೇಗೆಲ್ಲ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಸೊ ಬಾಹುಬಲಿ ಸೆಟ್ ಇಲ್ಲಿಂದ ಆರಂಭ.